ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ. ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಅತ್ಯಂತ ಪೋಷಕಾಂಶವಿರುವ ತರಕಾರಿಯಾದ ಬೀಟ್ರೋಟ್ನಿಂದ ಸಾಂಬಾರು, ಪಲ್ಯ ಅಷ್ಟೇ ಅಲ್ಲ, ರುಚಿಕರವಾದ ಬರ್ಫಿ ಕೂಡ ತಯಾರಿಸ್ಬೋದು ಅಂತ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಬನ್ನಿ ನೋಡೋಣ, ಟೇಸ್ಟಿಯಾದ, ಮೃದುವಾದ, ಕಲರ್ಫುಲ್ಲಾದ ಈ ಬೀಟ್ರೋಟ್ ಬರ್ಫಿನ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಇಷ್ಟು ದೊಡ್ಡದಾದ 4 ಬೀಟ್ರೋಟ್ಗಳನ್ನು ತೊಳೆದು ಸಿಪ್ಪೆ ತೆಗೆದು ಹೀಗೆ ತುರ್ಕೊಂಡಿದ್ದೀನಿ. ನಂತರ ಅದನ್ನು ಹೀಗೆ 2 ಲೋಟಗಳಲ್ಲಿ ಅಳ್ಕೊಂಡಿದ್ದೀನಿ. ಬೀಟ್ರೂಟ್ ತುರಿಯ ಅರ್ಧದಷ್ಟು ಕಾಯಿ ತುರಿ ಸಹ ಬೇಕಾಗುತ್ತೆ. ಹಾಗೆ 1 ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕತ್ತರಿಸ್ಕೊಂಡಿದ್ದೀನಿ. 1 ಚಮಚ ತುಪ್ಪ, 1 ಚಮಚ ಮೊಸರು ಬೇಕಾಗುತ್ತೆ. ಕತ್ತರಿಸ್ಕೊಂಡಂಥ ಶುಂಠಿನ ಮತ್ತು ಬೀಟ್ರೂಟ್ ತುರಿ, ಕಾಯಿ ತುರಿನ ಮಿಕ್ಸರ್ಗೆ ಹಾಕ್ಕೊಂಡು ಜಸ್ಟ್ ಒಂದು ಸರ್ತಿ 10-20 ಸೆಕೆಂಡ್ಗಳ ಕಾಲ ಮಿಕ್ಸರ್ಗೆ ಹಾಕಬೇಕು. ನೈಸಾಗಿ ರುಬ್ಕೊಳ್ಬಾರ್ದು, ಹಾಗೆ ಸ್ವಲ್ಪ ಕೂಡ ನೀರು ಸೇರಿಸಬಾರ್ದು. 2 ಲೋಟ ಬೀಟ್ರೂಟ್ ತುರಿ, 1 ಲೋಟ ಕಾಯಿ ತುರಿಗೆ 2 ಲೋಟ ಸಕ್ಕರೆ ಬೇಕಾಗುತ್ತೆ ಈ ಬರ್ಫಿಗೆ. ಇನ್ನು ಒಂದು ಟ್ರೇಗೆ ತುಪ್ಪ ಸವರಿ ಅದನ್ನು ಬದಿಗೆ ತೆಗೆದಿಟ್ಕೊಳ್ಬೇಕು. ಈಗ ಸ್ಟವ್ ಹೊತ್ತಿಸಿ ದಪ್ಪ ತಳದ ಫ್ರೈಯಿಂಗ್ ಪ್ಯಾನ್ ಇಟ್ಟು ಮಿಕ್ಸರ್ಗೆ ಹಾಕಿ ತರ್ತರಿಯಾಗಿ ರುಬ್ಬಿದ ಬೀಟ್ರೂಟ್ ತುರಿ, ಕಾಯಿ ತುರಿ, ಶುಂಠಿ ಮಿಶ್ರಣನ ಹಾಕಿಬಿಟ್ಟು 2 ಲೋಟ ಸಕ್ಕರೆನೂ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಕರಗುತ್ತೆ. ಮಿಶ್ರಣ ನೀರಾಗಿರೋದ್ರಿಂದ ಆಗಾಗ ಕೈಯಾಡಿಸಿದರೆ ಸಾಕಾಗುತ್ತೆ ಪ್ರಾರಂಭದಲ್ಲಿ. ಜೊತೆಯಲ್ಲೇ ಅಡುಗೆ ಮನೆ ಬೇರೆ ಕೆಲಸಗಳನ್ನು ಮಾಡ್ತಾ ಮಧ್ಯೆ ಕೈಯಾಡಿಸಿದರೆ ಸಾಕಾಗತ್ತೆ. ಬೇರೆ ಹಿಟ್ಟುಗಳಿಂದ ಮಾಡೋ ಬರ್ಫಿ ಥರ ತಳ ಹೊತ್ತುತ್ತೆ ಅಂತ ಏನೂ ಇಲ್ಲ. ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾದ ಮೇಲೆ 1 ಚಮಚ ಮೊಸರು ಹಾಕಬೇಕು. ಈ ಹಿಂದೆಯೇ ಹೇಳ್ದ ಹಾಗೆ ಮೊಸರು ಹಾಕೋದ್ರಿಂದ ಬರ್ಫಿ ತುಂಬ ಸಾಫ್ಟಾಗಿ ಬರುತ್ತೆ. ಹೀಗೆ ಕೈಯಾಡಿಸ್ತಾ ಇದ್ದರೆ ಮಿಶ್ರಣ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಆಗ 1 ಚಮಚ ತುಪ್ಪ ಹಾಕ್ಕೊಳ್ಬೇಕು. ಕೇವಲ 1 ಚಮಚ ತುಪ್ಪ ಸಾಕಾಗತ್ತೆ ಈ ಬರ್ಫಿಗೆ. ಮೊಸರು ಮತ್ತು ತುಪ್ಪನ ಈಗಲೇ ಹಾಕಬೇಕು ಅಂತ ಏನೂ ಇಲ್ಲ. ಮಿಶ್ರಣನ ಟ್ರೇಗೆ ಹಾಕೋ ಮೊದಲು ಮೊಸರು ಮತ್ತು ತುಪ್ಪ ಹಾಕಿದರೆ ಆಯಿತು. ಅಡುಗೆ ತಿಂಡಿ ಕಲಿಯೋ ಹಂತದಲ್ಲಿರೋರು ಕೂಡ ತುಂಬ ಸುಲಭವಾಗಿ ಮಾಡೋವಂಥ ಬರ್ಫಿ ಇದು. ನಂತರ ಇದು ಮುದ್ದೆ ಥರ ಆಗಿ ಬಾಣಲೆಯ ತಳ ಬಿಟ್ಟುಕೊಂಡು ಬರುತ್ತೆ. ಆಗ ಮಿಶ್ರಣನ ತುಪ್ಪ ಸವರಿದ ಟ್ರೇಗೆ ಹಾಕಬೇಕು. ನೋಡ್ತಾ ಇದ್ದೀರಲ್ಲ, ಈಗ ತಳ ಬಿಟ್ಕೊಂಡು ಗಟ್ಟಿ ಆಗ್ತಾ ಇದೆ, ಮುದ್ದೆ ಥರ ಆಗ್ತಾಯಿದೆ. ಈ ಹಂತದಲ್ಲಿ ಇದನ್ನು ತೆಗೆದು ತುಪ್ಪ ಸವರಿದಂಥ ಟ್ರೇಗೆ ಹಾಕಬೇಕು. ಬೇರೆ ಹಿಟ್ಟುಗಳಿಂದ ಮಾಡೋ ಬರ್ಫಿ ಥರ ಕೂಡಲೇ ಟ್ರೇನ ಆಚೀಚೆ ಶೇಕ್ ಮಾಡಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಮಿಶ್ರಣ ಅಂತ ಏನೂ ಇಲ್ಲ. ಟ್ರೇಗೆ ಹಾಕಿ ಒಂದು ಸ್ಪ್ಯಾಚುಲಾ ಸಹಾಯದಿಂದ, ಅಂದರೆ ಅದೇ ಸಟ್ಗ ಸಹಾಯದಿಂದ ಲೆವೆಲ್ ಮಾಡಿಬಿಟ್ಟು ನೆಕ್ಸ್ಟು ಒಂದು ಬೌಲ್ ಸಹಾಯದಿಂದ ಮಿಶ್ರಣನ ಸೆಟ್ ಮಾಡಬೇಕು. ಮತ್ತೆ ಒಂದು 4-5 ನಿಮಿಷಕ್ಕೆ ಇದು ಕತ್ತರಿಸೋ ಹಂತ ಬಂದಿರುತ್ತೆ. ನಿಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸ್ಬಿಟ್ಟು ಪೂರ್ತಿ ತಣದ ನಂತರ ಬೇಕಾದರೂ ಟ್ರೇಯಿಂದ ಪೀಸಸ್ಗಳನ್ನು ಈಚೆ ತೆಗಿಬೋದು. ಶುಂಠಿಯ ಪರಿಮಳವಿರುವ ತುಂಬ ಮೃದುವಾದ ಪೌಷ್ಟಿಕಾಂಶ ಭರಿತ ಬೀಟ್ರೂಟ್ ಬರ್ಫಿ ತಿನ್ನಲು ತಯಾರಾಗಿರುತ್ತೆ. ಒಂದು ವೇಳೆ ನೀವು ಮಿಶ್ರಣನ ಗೊತ್ತಾಗದೆ ಅದು ಪೂರ್ತಿ ಬಾಣಲೆ ತಳ ಬಿಡೋದಕ್ಕೆ ಮುಂಚೆನೇ ಟ್ರೇಗೆ ಹಾಕಿಬಿಟ್ಟು ಅದು ಗಟ್ಟಿನೇ ಆಗ್ತಿಲ್ಲ, ಕತ್ತರಿಸೋ ಹಂತಕ್ಕೆ ಬರ್ತಾನೇ ಇಲ್ಲ ಅಂತ ಅನಿಸಿದರೆ ಮಿಶ್ರಣನ ಟ್ರೇಯಿಂದ ಮತ್ತೆ ಬಾಣಲೆಗೆ ಹಾಕಿ 1-2 ನಿಮಿಷ ಕೈಯಾಡಿಸಿ ಮತ್ತು ಟ್ರೇಗೆ ಹಾಕಿದರೂ ಏನೂ ವ್ಯತ್ಯಾಸ ಆಗಲ್ಲ. ಹಾಗೆ ಒಳ್ಳೆ ಆಕಾರದಲ್ಲಿ ಕತ್ತರಿಸೋಕ್ಕೆ ಬರುತ್ತೆ ಈ ಬರ್ಫಿ. ಒಟ್ಟು 20 ಕಲರ್ಫುಲ್ ಬರ್ಫಿ ಪೀಸ್ಗಳು ರೆಡಿಯಾಗಿದೆ. 10-12 ದಿನಗಳವರೆಗೂ ಇಟ್ಕೊಂಡು ತಿನ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.